ಹ್ಯಾಪಿ ವಿಚಾರ ಅಂದರೆ ಸಂತು ನನ್ನ ಫೋನ್ದು ಡಿಸ್ಪ್ಲೇ ಹೋಗಿತ್ತಲ್ಲ ಹಾಕ್ಸ್ಕೊಂಡು ಬಂದರು. ನಂಗೆ ಖುಷಿಯಾಗೋಯ್ತು. ಅವ್ರು ಎಷ್ಟು ದಿನ ನನ್ನ ಕೈಲಿ ಈ ಶಕ್ತಿ ಕೊಟ್ಟು ಮಾಡೋವಂಥ ಶಕ್ತಿ ನನಗೆ ಕೊಡ್ತಾರೋ ಅಷ್ಟು ದಿನವೂ ಉಪವಾಸ ಮಾಡಿ ಸಂತನೂ ಓಹೋ ಏನಿದು ಏನಾಯ್ತೈತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಫಸ್ಟಿಗೆ ಕಾಳುಗಳೆಲ್ಲ ಅದಕ್ಕೆಲ್ಲ ಬಟ್ಟೆ ನೋಡಿ ನಾನು ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಬಂದೆ. ಸುಮ್ಮನೆ ಇರೋದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗುರುವಾರದ ವ್ಲಾಗ್. ಗುರುವಾರ ಇವತ್ತು ಏಕಾದಶಿನೂ ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಂದರೆ ಪೂಜೆಗೆ ಸ್ಪೆಷಲ್ ದಿನ. ಹಾಗಾಗಿ ಎಲ್ಲ ಕೆಲಸ ಮುಗಿಸಿದ್ದಾಗಿದೆ. ಟೈಮ್ ಆಲ್ರೆಡಿ 10:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇರೋದು. ಬೆಳಿಗ್ಗೆ ಯೂಶಲಿ ಹೇಳೋ ರೀತಿ ಬೇಗ ಇದ್ದು ರಂಗೋಲಿನ ಹಾಕಿ ಮುಗಿಸ್ದೆ. ಬಟ್ ಆದರೆ ಇನ್ನೂ ಪೂಜೆ ಮಾಡೋದಕ್ಕಾಗಿಲ್ಲ. ಇನ್ನು ಎಲ್ಲ ಫೋಟೋನ ಓಡಿಸಿ ಕ್ಲೀನ್ ಮಾಡಿದ್ದೀನಿ. ಅಂದರೆ ಹಿಂದಿನ ದಿನಾನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಇಲ್ಲಿ ರಾಯರಿಗೆ ಬಟ್ಟೆ ಏನು ಹಾಕ್ತೀನಿ ಇದನ್ನು ಕೂಡ ತೆಗೆದು ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ. ಅದನ್ನು ತಂದಿಟ್ಟಿದ್ದೀನಿ, ಅದನ್ನು ಹಾಕಬೇಕು. ಎಲ್ಲದನ್ನು ಜೋಡಿಸಿ ಪೂಜೆ ಮಾಡಬೇಕು. ಇಡೀ ದೇವ್ರ ಮನೆಯೇ ಕ್ಲೀನ್ ಮಾಡಿದ್ದೆ. ಅಂದರೆ ಆಫ್ಟರ್ 5 days ಆದಮೇಲೆ ಮನೆನ ಎಲ್ಲದನ್ನು ಪೂರ್ತಿ ಅಂದರೆ ದೇವ್ರ ಮನೆಯ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು. ಸೊ ಹಾಗಾಗಿ ಎಲ್ಲ ನೆನೆ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನು ಇವತ್ತು ಬೆಳಗ್ಗೆನೇ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ದೇವ್ರ ಮನೆ ಹೀಗೆ ಕಾಣಿಸ್ತಾ ಇದೆ. ಇದು ರಾಯಿರೋದು ಎಲ್ಲ ಇಲ್ಲಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಇನ್ನೆಲ್ಲ ಜೋಡಿಸಿದ್ದೀನಿ. ಇನ್ನು ಹಾಗೆ ಎಲ್ಲ ಕಳಶ ತೆಗೆದುಬಿಟ್ಟಿದ್ದೀನಿ. ಅಂದರೆ ಕಳಶ ಮೀನ್ಸ್ ಅಂದರೆ ಒಂದು ಅಷ್ಟಲಕ್ಷ್ಮಿ ಚೊಂಬಲ್ಲಿ ನೀರು ಇಡ್ತಾ ಇದ್ದೆ ನಾನು. ಎಲೆ ಮತ್ತು ಕಾಯಿ ಏನು ಇಡ್ತಾ ಇರಲಿಲ್ಲ. ಯೂಶಲಿ ಕಾಯಿ ಮುಂಚೆ ಇಡ್ತಾ ಇದೆ. ಬಟ್ ಆದರೆ ನಾನು ಮುಂಚೆ ಬ್ಲಾಗಲ್ಲೂ ಹೇಳಿದ್ದೀನಿ ಇದನ್ನು. ಕಾಯಿ ಇಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ. ಅವಾಗ ಸಂತೋರ ಅಕ್ಕ ಹೇಳಿದ್ರು ಇಡಬೇಡ ದಿವ್ಯ ಕಾಯಿ ತೆಗೆದು ಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ತೆಗೆದೆ. ಬಟ್ ಈ ಎಲೆ ಇಡೋದಕ್ಕೆ ಏನಾಗ್ತಿತ್ತು ಅಂದರೆ ಎಲೆ ಸರಿಯಾಗಿರೋದು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲೆನ ಆಮೇಲೆ ಒಂದು ವಾರಕ್ಕೊಂದ್ಸರಿ ತೆಗೆಯೋದ್ರೊಳಗೆ ಎಲ್ಲ ಒಣಗೋಗಿ ಬಾಡೋಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕಳಶ. ಹಾಗಾಗಿ ಬೇಡ ಅಂತ ಅಂದರೆ ಇನ್ನೂ ಒಂದೇನಂದರೆ ಖಾಲಿ ಕಳಶನ ಇಡಬೇಡಿ ಅಂತ ಕಮೆಂಟ್ ಮಾಡ್ತಾ ಇದ್ರು ತುಂಬ ಜನ. ಖಾಲಿ ಕಳಶನ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ತೆಗೆದೆ. ಅಂದರೆ ಯೂಶಲಿ ಸಂತು ಮನೆ ಕಳಶ ಇಡೋ ಪದ್ಧತಿ ಸಂತು ಮನೆ ಕಡೆ ಇಲ್ಲ. ಈ ಮೂರು ಎಲೆ ಇಡೋ ಕಳಶ ಬರುತ್ತಲ್ಲ ಪುಟ್ಟದು, ಅದನ್ನ ಇಡೋ ಅಭ್ಯಾಸ ಇರೋದು ಸಂತು ಮನೆ. ಅದು ರೆಗ್ಯುಲರ್ ಆಗಿ ಇಡಲ್ಲ ಸಂತೋರ್ ಮನೆ. ಹಾಗಾಗಿ ಅದು ಅವರು ಅಭ್ಯಾಸನೂ ಇದೆ ಅಲ್ವಾ. ಸೊ ಹಾಗಾಗಿ ಬೇಡ ಅದು ಅಂತ ಹೇಳ್ಬಿಟ್ಟು ಹಾಗೆ ತೆಗೆದಿದ್ದೀನಿ. ಬಟ್ ಆದರೆ ದೇವ್ರ ಮನೆಯಲ್ಲಿ ಒಂದು ತಾಮ್ರದ ಚೊಂಬಲ್ಲಿ ನೀರು ಮಾತ್ರ ತುಂಬಿಸಿ ಸೈಡಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಳಶ ಥರ ಅಲ್ಲಿ ಅಕ್ಕಿ ಮೇಲೆ ಇಡೋದು ಬೇಡ, ಸೈಡಲ್ಲಿ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಇವಾಗ ಪೂಜೆಗೆಲ್ಲ ಪ್ರಿಪೇರ್ ಮಾಡಿ ನಾವು ಪೂಜೆ ಮಾಡಬೇಕು. ಇನ್ನು ಇವತ್ತು ಏಕಾದಶಿ ಉಪವಾಸ, ರಾಯರ ಉಪವಾಸ. ಸೊ ನಾವು ಜೊತೆಗೆ ರಾಯರ ಜೊತೆಗೆ ಉಪವಾಸ. ಯೂಶಲಿ ಇತ್ತೀಚೆಗೆ ಪ್ರತಿ ಏಕಾದಶಿನಲ್ಲೂ ಉಪವಾಸ ಇರ್ತೀನಿ. ಹಾಗೆ ಪ್ರತಿ ಗುರುವಾರನೂ ಉಪವಾಸ ಇರ್ತೀನಿ. ನಾನು ಮುಂಚೆ ಉಪವಾಸ ಇರೋದಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಅದನ್ನು ಆಮೇಲೆ ಮಾತಾಡ್ತೀನಿ ಹೋಗ್ತಾ. ಬಟ್ ರೆಡಿ ಮಾಡ್ತೀನಿ, ಜೊತೆಗೆ ರೆಡಿ ಮಾಡಿಬಿಟ್ಟು ಮಾತಾಡ್ಕೊಂಡು ಹೋಗ್ತೀನಿ. ಇನ್ನು ಸಂತು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಡ್ಯೂಟಿಗೆ ಹೋಗೋದ್ರಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೇಕು. ಇನ್ನು ಕನುಷಿ ಸಾನು ಇಬ್ಬರು ಏನಂದರೆ ರಾತ್ರಿ ಜಾಗರಣೆ ಮಾಡೋರೆ. ಶಿವರಾತ್ರಿ ಹಬ್ಬ ಮಾಡ್ಕೊಂಡಿರೋ ನೆನ್ನೆ ರಾತ್ರಿ ಅವರಿಬ್ಬರೇ ಅಲ್ಲ, ಅವರಿಬ್ಬರ ಜೊತೆ 3 ಜನ ಸೇರಿಕೊಂಡು ಶಿವರಾತ್ರಿ ಹಬ್ಬ ಮಾಡಿ ಮಲಗಿದ್ದಾರೆ. ಈಗ ಹೆಂಗೂ ರವಾಕೊಂಡು ಬಿದ್ದಾವೆ ಅಂದರೆ ಕನು ಇಲ್ಲಿ ಏಯ್ ಶಿವರಾತ್ರಿ ಹಬ್ಬ ಮಾಡ್ಕೊಂಡು ಜಾಗರಣೆ ಮಾಡ್ಕೊಂಡು ಅವರಿಬ್ರು ಆ ರೇಂಜ್ಗೆ ನಿದ್ರೆ ಇಟ್ಟು ಮಧ್ಯರಾತ್ರಿವರೆಗೂ ಟಿವಿ ನೋಡಿಕೊಂಡು ಆಟ ಆಡ್ಕೊಂಡು. ಅಂದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸ್ಲೀಪ್ ಓವರ್ ನಾವು ಸ್ಲೀಪ್ ಓವರ್ ಮಾಡ್ತೀವಿ ಮಮ್ಮಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲರೂ ಇಲ್ಲೇ ಮಲಗಿದ್ರು. ಇನ್ನು 3 ಜನ ಫ್ರೆಂಡ್ಸ್ ಬಂದು. ಸೊ ಹಾಗಾಗಿ ನೈಟು ಲೇಟಾಗಿ ಮಲಗಿದ್ದೆವು ಅಂತ ಹೇಳ್ಬಿಟ್ಟು ಇನ್ನು ನಿದ್ರೆ ಹೊಡಿತಾಳೆ ಕನಶಿ. ಸರಿ ಆಯ್ತು, ಇವಾಗ ನಾನು ಪೂಜೆಗೆ ರೆಡಿ ಮಾಡಬೇಕು. ಇವಾಗೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ಏನು ಹ್ಯಾಪಿ ವಿಚಾರ ಅಂದರೆ ಸಂತು ನನ್ನ ಫೋನ್ದು ಡಿಸ್ಪ್ಲೇ ಹೋಗಿತ್ತಲ್ಲ ಹಾಕ್ಸ್ಕೊಂಡು ಬಂದರು. ನಂಗೆ ಖುಷಿಯಾಗೋಯ್ತು. ಡಿಸ್ಪ್ಲೇ ಹಾಕ್ಸ್ಕೊಂಡು ಬಂದಿದ್ದಾರೆ ಸಂತು. ಚೆನ್ನಾಗಿ ಇದೆ. ಈಗ ಫೋನು ನೋಡೋಣ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಹೊಡ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಆ ಫೋನ್ ಹೊಡ್ಕೊತಾನೆ ಇರುತ್ತೆ. ಬಿದ್ದ ತಕ್ಷಣ ಸ್ವಲ್ಪನೇ ಅಲ್ಲೇ ಸ್ಕ್ರ್ಯಾಚ್ ಆಗ್ತಾನೆ ಇರುತ್ತೆ. ನೋಡೋಣ. ಇನ್ನು ಇವಾಗ ಬೇಗ ಪೂಜೆ ಮಾಡಿ ಮುಗಿಸ್ತೀನಿ. ಇನ್ನು ಬಾಗಿಲಿಗೆ ಹಾಕಿರೋ ರಂಗೋಲಿ ಪುಟ್ಟದಾಗಿ ಬಾರ್ಡರ್. ಯೂಶಲಿ ಹೇಳಿದ್ದೀನಿ ಅಲ್ವಾ ಗುರುವಾರ ದಿನ ಬಾರ್ಡರ್ ಮಾತ್ರ ಹಾಕ್ತೀನಿ ಅಂತ. ಸೊ ಅದನ್ನು ಹಾಕಿದ್ದೀನಿ, ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ಪುಟ್ಟದಾಗಿ ಬಾರ್ಡರ್ ಹಾಕಿದ್ದು ಈ ರೀತಿಯಾಗಿ ಬಂದಿತ್ತು. ಹೇಗೆ ಕಾಣಿಸ್ತಾ ಇದೆ ರಂಗೋಲಿ. ಏನು ಮುಗಿಸಿದ್ದಾಯ್ತೆಲ್ಲ. ಇವಾಗ ದೇವ್ರ ಅಲಂಕಾರ ಅಂದರೆ ತೊಳೆದಿಟ್ಟಿದ್ದ ಬಟ್ಟೆ ಎಲ್ಲ ಅದನ್ನು ಹಾಕಿ ರಾಯರು ಪುಟ್ಟು ಫೋಟೋ ಏನಿಟ್ಟಿದ್ದೀನಿ ಅದನ್ನು ಎತ್ತಿಟ್ಟಿದ್ದೆ. ಅದನ್ನು ಇಟ್ಟು ಪೂಜೆಗೆಲ್ಲ ಅದನ್ನು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇನ್ನು ಸಂತುಗೆ ಬ್ರೇಕ್ಫಾಸ್ಟ್ ನಾನು ಮಾಡಿಕೊಡೋದಕ್ಕಾಗಲಿಲ್ಲ, ಟೈಮ್ ಆಗಿತ್ತು. ಸೊ ಹಾಗಾಗಿ ಸಾನುನೇ ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನೇ ಎಬ್ಬಿಸಿದೆ. ಅವಳೇನೇ ಎದ್ದು ಸಂತುಗೆ ದೋಸೆ ಹಾಕ್ಕೊಟ್ಲು. ಅವರು ತಿಂದು ಡ್ಯೂಟಿಗೆ ಹೋಗೋದಕ್ಕೆ ಅಂತ ಹೇಳಿ ಅವರು ರೆಡಿ ಆಗ್ತಾಯಿದ್ರು. ಇನ್ನು ನಾನು ಎಲ್ಲದನ್ನು ದೇವ್ರ ಮನೆ ರೆಡಿ ಮಾಡ್ತಾಯಿದ್ದೆ. ಇನ್ನು ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರು ಉಪವಾಸದ ದಿನ ಅವರಿಗೆ ನೈವೇದ್ಯಕ್ಕಾಗಲಿ ಏನು ಇಡೋದಿಲ್ಲ. ಹಾಗೆ ಹೂವನೂ ಕೂಡ ಏನು ಮುಟ್ಸೋದಿಲ್ಲ. ತುಳಸಿನ ಮಾತ್ರ ಹಾಕಿ ಪೂಜೆ ಮಾಡುವಂಥದ್ದು. ಬಟ್ ಆದರೆ ಮನೆ ದೇವರು ಫೋಟೋಗಳಿಗೆಲ್ಲ ಹೂವನ ಇಡ್ತೀನಿ. ಅಲ್ಲಿ ಲಕ್ಷ್ಮಿ ಫೋಟೋ ಅದೆಲ್ಲ ಏನಿದೆ ಅದಕ್ಕೆ ಹೂವನ ಇಡ್ತೀನಿ. ರಾಯರ ಫೋಟೋಗೆ ಮಾತ್ರ ಬರೀ ತುಳಸಿನ ಇಟ್ಟು ಪೂಜೆ ಮಾಡುವಂಥದ್ದು. ಇನ್ನು ಸಂತನು ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು. ಅವರು ಕೂಡ ಡ್ಯೂಟಿ ಕಡೆ ಹೊರಟರು. ಇನ್ನು ಹಾಗೆಯೇ ನಾನು ಕಳಶ ಇಡೋದ್ರ ಬಗ್ಗೆ ಹೇಳಿದೆ ಅಲ್ವಾ. ನಮ್ಮ ಅತ್ತೆ ಮನೆ ಕಡೆ ರೆಗ್ಯುಲರಾಗಿ ಇಡೋದಿಲ್ಲ. ಯಾವುದಾದ್ರೂ ಹಬ್ಬಗಳು ಇಲ್ಲ ಅವಶ್ಯಕತೆ ಬಂದಾಗ ಆ 3 ಎಲೆ ಕಳಶನ ಇಡ್ತಾರೆ. ಸೊ ಹಾಗಾಗಿ ಅಂದರೆ ನಾನು ನಾರ್ಮಲ್ ಕಳಶನ ಇಡ್ತೀನಿ. ಬಟ್ ಆದರೆ ಅವಶ್ಯಕತೆ ಬಿದ್ದಾಗ ಇಡೋಣ, ಇನ್ನು ಬಾಕಿ ಟೈಮಲ್ಲಿ ಬೇಡ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟಿದ್ದೀನಿ ಅಷ್ಟೇ. ಇನ್ನು
ಉಪವಾಸದ ಬಗ್ಗೆ ಹೇಳ್ತಾ ಬಂದರೆ, ನಾನು ಮುಂಚೆ ಉಪವಾಸ ಮಾಡೋದಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಊಟ ಬಿಟ್ಟಿದ್ದರೆ ನೆಕ್ಸ್ಟ್ ಡೇಗೆ ಹುಷಾರು ತಪ್ಪಿಬಿಡ್ತೀನಿ, ನನಗೆ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಬಟ್ ಆದರೆ ಏನೋ ಗೊತ್ತಿಲ್ಲ, ಇದು ನನ್ನಿಂದ ಬಂದಿದ್ದಲ್ಲ, ನಾನು ಅದನ್ನು ಮನಸ್ಸಲ್ಲಿ ಹಾಕ್ಕೊಂಡೇ ಇರಲಿಲ್ಲ ಉಪವಾಸ ಮಾಡಬೇಕು, ಈ ರೀತಿ ಮಾಡಬೇಕು ಅಂತಲೇ. ರಾಯರೇ ನನ್ನ ಕೈಯಿಂದ ಮಾಡಿಸಿದ್ರೇನೋ ಅನಿಸುತ್ತೆ. ಅಂದರೆ ಮಂತ್ರಾಲಯಕ್ಕೆ ಹಿಂದಿನ ಸರಿ ಹೋಗಿ ಬಂದೆ ಅಲ್ವಾ, ಅದ್ರ ಹಿಂದಿನ ಗುರುವಾರದಲ್ಲಿ ಏನಾಯಿತು ಅಂದರೆ, ಎಲ್ಲದೂ ಕ್ಲೀನ್ ಮಾಡಬೇಕಾಗಿತ್ತು. ಅಂದರೆ ದೇವ್ರ ಮನೆ ಎಲ್ಲದನ್ನು ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಎಲ್ಲದನ್ನು ಕ್ಲೀನ್ ಮಾಡಿದೆ. ಟೈಮ್ ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿತ್ತು ಅವತ್ತು. ಅವಾಗ 12 ಗಂಟೆ ಆದಮೇಲೆ ನಾನು ಪೂಜೆ ಮಾಡೋದಿಲ್ಲ. ಪೂಜೆ ಮಾಡ್ದೇನೆ ನನಗೆ ತಿಂಡಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅವತ್ತು ಬೇಡ, ನೈಟೇ ಊಟ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಸಾಯಂಕಾಲ ಪೂಜೆ ಮಾಡಿ ಇನ್ನು ನೈಟ್ ಒಂದು ಟೈಮು ಒಪ್ಪತ್ತು ಬಿಡೋ ಥರ ಊಟ ಮಾಡಿದ್ದೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಗುರುವಾರನೂ ಮಕ್ಕಳೆಲ್ಲ ಊರಲ್ಲೇ ಇದ್ದರು ಆ ಟೈಮಲ್ಲಿ. ನೆಕ್ಸ್ಟ್ ಗುರುವಾರ ಏನಾಯಿತು ಅಂದರೆ, ಸಂತುಗಿಗೆ ಡ್ಯೂಟಿ ಇದೆ ಅಂತ ಹೇಳಿ ಹೋಗಿದ್ದರು. ಆ ವಾರನೂ ಕೂಡ ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ, ಪೂಜೆ ಮಾಡಿ ಹಾಗೆ ಕೂತೆ. ಏನೋ ಒಂಥರ ಸಮಾಧಾನವಾಗಿ ಊಟದ ಕಡೆ ಗಮನವೂ ಬರಲಿಲ್ಲ, ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಅವ್ರು ಮಧ್ಯಾಹ್ನನೂ ಕೂಡ ಊಟಕ್ಕೆ ಬಂದಿರಲಿಲ್ಲ. ಹಾಗಾಗಿ ನನಗೇನೋ ಊಟ ಮಾಡಬೇಕು ಅನಿಸ್ಲಿಲ್ಲ. ಇನ್ನು ನೆಕ್ಸ್ಟ್ ಗುರುವಾರನೂ ಹಾಗೆ ಆಯಿತು. ಹಾಗೆ ಅಂದರೆ ನಾನು ಅಂದ್ಕೊಂಡಿದ್ದಲ್ಲ, ರಾಯರೇ ನನ್ನಿಂದ ಮಾಡಿಸ್ತಿದ್ದಾರೆ ಅಂತ ಅನಿಸ್ತು. ಅವ್ರು ಮಾಡಿಸೋದನ್ನು ಯಾಕೆ ಬಿಡಬೇಕು, ಬೇಡ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೆ ಅಭ್ಯಾಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವ್ರ ಭಕ್ತಿನಲ್ಲಿ ಕೊಟ್ಟಿರೋ ಶಕ್ತಿ ಇದು. ಅವ್ರು ಎಷ್ಟು ದಿನ ನನ್ನ ಕೈಲಿ ಈ ಶಕ್ತಿ ಕೊಟ್ಟು ಮಾಡೋವಂಥ ಶಕ್ತಿ ನನಗೆ ಕೊಡ್ತಾರೋ ಅಷ್ಟು ದಿನವೂ ಉಪವಾಸ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಉಪವಾಸ ಇರ್ತಾಯಿದ್ದೀನಿ ಇತ್ತೀಚೆಗೆ. ನಾನು ಮುಂಚೆ ಏನು ಮಾಡ್ತಾಯಿರಲಿಲ್ಲ. ಇನ್ನು ರಾಯರ ಪೂಜೆ ಬಗ್ಗೆ ಕೇಳ್ತಾಯಿದ್ರಿ, ನಾನು ಇತ್ತೀಚೆಗೆ ಮಾಡ್ತಾಯಿರೋದು. ಇನ್ನು ಅದು ನನಗೆ ಏನು ತಿಳಿದಿದೆ, ನನಗೇನು ಗೊತ್ತು ಅದನ್ನು ನಾನು ರೂಢಿಸ್ಕೊಂಡು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲದೆ ಇರೋದನ್ನು ಮುಂದೆ ತಿಳ್ಕೊಂಡಾಗ ಅದನ್ನು ಸರಿಪಡಿಸ್ಕೊಂಡು ಕೂಡ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ಗೊತ್ತಿಲ್ಲದೇ ಮಾಡೋ ತಪ್ಪಿಗೆ ಕ್ಷಮೆ ಇದ್ದೇ ಇರುತ್ತೆ. ನನ್ನಿಂದ ಏನಾದರೂ ಪೂಜೆನಲ್ಲಿ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಅದಕ್ಕೋಸ್ಕರ ಕೊರಗೋದಿಲ್ಲ. ಆ ಕ್ಷಮೆನ ನಾನು ರಾಯರ ಹತ್ರ ಬೇಡ್ಕೊಂಡು ಮುಂದೆ ಪೂಜೆ ಮಾಡ್ತಾಯಿದ್ದೀನಿ. ಇದೇ ಪೂಜೆ ಅಂತಲ್ಲ, ಯಾವುದೇ ಪೂಜೆ ಆದರೂ ಅಷ್ಟೇ, ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡೋದು. ನನಗೇನು ತಿಳಿದಿದೆ ಅದನ್ನು ಮಾಡೋದು, ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು. ಸರಿ ಮಾಡ್ಕೊಂಡ್ಮೇಲೆ ಆ ತಪ್ಪಿಗೆ ಕ್ಷಮೆ ದೇವರು ಕೊಡ್ತಾರೆ. ಸೊ ಹಾಗಾಗಿ ನಾನು ಇದೇ ಥರ ಮಾಡಬೇಕು ಅಂತ ಏನು ಮಾಡೋದಿಲ್ಲ. ಬಟ್ ಆದರೆ ಈ ರೀತಿ ನನಗೆ ತಿಳಿದಿರೋದನ್ನು ನಾನು ಪೂಜೆ ಮಾಡ್ತಾ ಹೋಗ್ತಾಯಿದ್ದೀನಿ. ಇನ್ನು ಈ ರೀತಿಯಾಗಿ ದೇವ್ರ ಮನೆಯಲ್ಲೆಲ್ಲದಕ್ಕೂ ಹೂವು ಇಟ್ಟು ಅಲಂಕಾರ ಮಾಡಿದ್ದೆ. ನೈವೇದ್ಯಕ್ಕೆ ಸಕ್ಕರೆ ಮತ್ತು ಹುರ್ಗಡ್ಲೆನ ಇಟ್ಟಿದ್ದೆ. ಇನ್ನು ರಾಯರ ಹತ್ರ ಯಾವುದೇ ನೈವೇದ್ಯನ ಇಟ್ಟಿರಲಿಲ್ಲ. ಒಂದು ಗ್ಲಾಸಲ್ಲಿ ನೀರನ್ನ ಇಟ್ಟು ತುಳಸಿ ಹಾಕಿ ನೀರನ್ನ ಇಟ್ಟಿದ್ದೆ ಇಷ್ಟೇ ಏಕಾದಶಿ ದಿನ ರಾಯರಿಗೆ ಇಡೋ ಅಂಥದ್ದು. ಇನ್ನು ಬೇರೆ ದಿನಗಳಲ್ಲಿ ಏನಾದರೂ ನೈವೇದ್ಯಕ್ಕೆ ಅಂತ ಹಣ್ಣು ಇಲ್ಲ ಹಾಲು ಈ ರೀತಿ ಇಡ್ತೀನಿ. ಬಟ್ ಇವತ್ತು ರಾಯರು ಉಪವಾಸ ಇರೋದ್ರಿಂದ ನಾವು ಅವ್ರ ಜೊತೆ ಉಪವಾಸ ಮಾಡ್ತೀವಿ. ಹಾಗಾಗಿ ರಾಯರಿಗೂ ಏನು ನೈವೇದ್ಯಕ್ಕೆ ಇಡ್ತಾಯಿಲ್ಲ. ಇನ್ನು ಏಕಾದಶಿ ನನ್ನ ಪೂಜೆ ಇಷ್ಟ ಆಗಿತ್ತು. ಈ ರೀತಿಯಾಗಿ ನಾನು ಏಕಾದಶಿ ಪೂಜೆನ ಮಾಡಿದ್ದೆ. ನಮ್ಮ ಸಾನು ಮೇಡಮ್ ಇವತ್ತು ದೋಸೆ ಮಾಡ್ತಾವಳೆ. ಹಾಕು, ಸಾಲ್ಟ್ ಹಾಕಿದೆಯಾ ತಾನೇ? ಆಯ್ತಂತ ಹಾಕು. ನಾನು ದೋಸೆ ಹಿಟ್ಟು ಮಾಡಿಟ್ಟಿದ್ನಲ್ಲ, ಹೆಂಗಿದ್ರು ನಾನು ತಿಂಡಿ ಮಾಡೋದ್ರೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದೇ ದೋಸೆ ಹಿಟ್ಟು ಸಾನುನೇ ಹಾಕ್ಕೊಟ್ಲು ಅವ್ರ ಅಪ್ಪನಿಗೂ ಇವತ್ತು. ಸಂತನು, ಓಹೋ ಏನಿದು, ಏನಾಯ್ತೈತೆ ಸೆಂಟರಲ್ಲಿ ಅದು ದಪ್ಪ ಆಗುತ್ತೆ, ಅದು ಇದು ಮಾಡಿ ಹಾಕಿಟ್ಟವಳು ಒಂದು ಆಲ್ರೆಡಿ. ಈಗ ನೋಡ್ತಾ ಇರೋದು ಚೆನ್ನಾಗಿ ಗೊತ್ತಾಯಿಲ್ವಾ? ಚಟ್ನಿನೂ ಇತ್ತು ಇಲ್ಲಿ ಫ್ರಿಜ್ಜಲ್ಲಿ ಮಾಡಿಟ್ಟಿದ್ದು. ಸೊ ಹಾಗಾಗಿ ಅವರಿಗೆ ದೋಸೆ ಹಾಕ್ಕೊಂಡು ತಿನ್ನಿ ಅಂತ ಹೇಳಿದ್ದೀನಿ. ಇಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಐತೆ, ಜಾಸ್ತಿ ಇಲ್ಲ. ನಮ್ಮ ಸಾನು ಮೇಡಮ್ ಇದರಲ್ಲೇ ತಿಂತಾಳಂತೆ. ಅದನ್ನು ತೆಗೆದು ತೊಳೆಯೋಕೆ ಹಾಕ್ಬೇಕು, ಅದನ್ನು ಖಾಲಿ ಮಾಡಿ. ನೈಟು ಶಿವರಾತ್ರಿ ಹಬ್ಬ ಮಾಡ್ಕೊಂಡು ಇವಾಗೆದ್ದು ದೋಸೆ ತಿಂತವ್ರೆ ಮೇಡಮ್ ಅವರು. ಇನ್ನು ಅಲ್ಲಿ ಆ ಮೇಡಮ್ ಅವರು ಒಬ್ಬರು ಕೂತಿದ್ದಾರೆ ಇಲ್ಲಿ ಟಿ ವಿ ನೋಡಿಕೊಂಡು. ಇಲ್ಲಿ ಇನ್ನು ಮಲ್ಕೊಂಡು ಟಿ ವಿ, ಇಲ್ಲಿ ಫೋನು ಇಟ್ಕೊಂಡು ಹಿಂಗೆ ಎತ್ತು ಬಿಡ್ಲ ಆಚೆಗೆ, ಏನಷ್ಟು ಕೋಪ ಬರುತ್ತೆ. ಟಿ ವಿ ಫೋನ್ ಎರಡೂ ನೋಡೋಕೆ ಇರೋದು. ಹಾಂ, ಆಫ್ ಮಾಡೇ. ಓಯ್ ಫೋನ್ ಇಡು, ಜಾಸ್ತಿ ಫೋನ್ ನೋಡಬಾರ್ದು, ಲಾಕ್ ಮಾಡಿ ಎತ್ತಿಡ್ತೀನಿ ಫೋನ್ನೇ. ಹ್ಞೂ, ಫೋನೇ ನೋಡಿಲ್ಲ. ದವಾಕ್ಬಿಟ್ಟ. ನಾನು ಮೇಡಮ್ ಅವ್ರ ಕಡೆಯಿಂದ ಇವತ್ತು ತಿಂಡಿ, ನನಗೆ ತಿಂಡಿ ಮಾಡ್ಕೊಡೋದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಆದರೆ ಬೇಗ ಮಾಡಿ ಮುಗಿಸಿದ್ದಿದ್ರೆ ನಾನೇ ತಿನ್ನಲ್ವಲ್ಲ, ನಂದು ಉಪವಾಸ ಅಲ್ವಾ ಏಕಾದಶಿದು. ಹೌದಲ್ವಾ, ಮರ್ತೋಗಿದ್ದ. ಪ್ರತಿ ಗುರುವಾರ ಅಲ್ಲ, ಆಲ್ಮೋಸ್ಟ್ ಪ್ರತಿ ಗುರುವಾರ ತಿನ್ನೋದಿಲ್ಲ ನಾನು. ಗುರುವಾರ ಈ ವಾರ ಏಕಾದಶಿ ಗುರುವಾರ ಬಂದಿದೆ. ಒಂದೊಂದ್ಸರಿ ಒಂದೊಂದು ಥರ ಬರುತ್ತೆ, ಬಟ್ ಜಾಸ್ತಿ ಗುರುವಾರದಲ್ಲಿ ಬರುತ್ತೆ. ಇನ್ನು ಈಗ ನಾನು ಏನು ತಿನ್ನಲ್ಲ, ಏನು ರೆಸಿಪಿ ಶೇರ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಶೇರ್ ಮಾಡ್ತೀನಿ. ಏನಂದರೆ ವಾಂಗಿಬಾತ್ ಪೌಡ್ರ್ ಕೇಳ್ತಾಯಿದ್ರಿ ಅಲ್ವಾ? ಸೊ ವಾಂಗಿಬಾತ್ ಪೌಡರ್ ಮಾಡೋದನ್ನ ಇವತ್ತು ತೋರಿಸ್ತೇನೆ. ಹಾಂ, ದಿನ ತಿನ್ನೋ ಊಟನೇ ಮಾಡಿದ್ದಾರೆ.
ಸ್ಪೆಷಲಾಗಿ ಏನಾದರೂ ಮಾಡಬೇಕಿತ್ತಂತೆ. ಆ ರೆಸಿಪಿನ ಶೇರ್ ಮಾಡ್ತೀನಿ. ನಾನು ತಿಂದಿರೋ ದಿನ ಇವಳಿಗೆ ಸ್ಪೆಷಲಾಗಿ ಮಾಡ್ಕೊಡ್ಬೇಕಂತ ಕಮ್ಮಿ ಮಾಡು. ಇನ್ನು ಇವಾಗ ಪೂಜೆ ಆಯಿತು, ಸ್ವಲ್ಪ ಹಾಗೆ ಕೂತು ರೆಸ್ಟ್ ಮಾಡಿ ಅದಾದಮೇಲೆ ಅದು ಪೌಡ್ರ್ ಮಾಡಿ ಇಡ್ತೀನಿ. ಇನ್ನು ನೋಡೋಣ, ನಾನೇನು ತಿನ್ನಲೇಬೇಕು ಅಂತ ಏನೂ ತಿನ್ನೋದಕ್ಕೆ ಹೋಗಲ್ಲ. ನನಗೇನಾದರೂ ಬೇಕು ಅನಿಸಿದ್ರೆ ಹಣ್ಣೇನಾದರೂ ತಿಂತೀನಿ, ಇಲ್ಲ ಸೌತೆಕಾಯಿ ಈ ಥರದ್ದು ಏನಾದರೂ ತಿಂತೀನಿ. ಪೂರ್ತಿ ನೀರು ಕುಡಿದೇನೆ ಮಾಡೋರಿದ್ದಾರೆ, ಬಟ್ ಆದರೆ ನನಗೆ ಅಷ್ಟೊಂದು ಆಗಿಲ್ಲ. ಆ ಶಕ್ತಿನೂ ಬಂದರೆ, ಆ ಶಕ್ತಿನೂ ನಮ್ಮ ರಾಯರು ಕೊಟ್ಟರೆ ನಾನು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ನೋಡೋಣ. ಇನ್ನು ಇಲ್ಲಿದ್ದಿದ್ದಾಗ ಹಾಲು ಮಲಗಿಟ್ಟು ನಾನು ಏನು ಮಲಗಿರೋದಲ್ಲಿ ಅಂತ ನೋಡ್ತಾ ಇದ್ದೀನಿ. ಹೀಗೆ ಓಡಾಡ್ಕೊಂಡು ಕೂತವಳವಳು. ಸರಿ, ನಿಮಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ನಾನು ಕೂತು ರೆಸ್ಟ್ ಮಾಡ್ಕೊತೀನಿ. ಇಲ್ಲಿ ವಾಂಗಿಬಾತ್ ಪೌಡರ್ ಮಾಡೋದಕ್ಕೆ ಅಂತ ಹೇಳಿ ಮೆಜರ್ ಮಾಡ್ಕೊತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಬರುವಂಥ ಸ್ಪೂನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದರಲ್ಲೇ 4 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದರಲ್ಲೇ 6 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಾವು ಯಾವ್ದು ಮೆಜರ್ಮೆಂಟ್ ತೊಗೊತೀವಿ ಅದೇ ಸ್ಪೂನು ಇಲ್ಲ ಕಪ್ಪು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೇ ಎಲ್ಲದನ್ನು ಮೆಜರ್ ಮಾಡ್ಕೊಳ್ಬೋದು. ಇನ್ನು 2 ಸ್ಪೂನಷ್ಟು ಅದೇ ಸ್ಪೂನಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಬಟ್ ಆದರೆ ಮೆಣಸನ್ನು ಅರ್ಧ ಸ್ಪೂನ್ ಏನು ಬರುತ್ತೆ ಅದರಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಅಂದರೆ ಅರ್ಧ ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಳ್ಬೇಕು. ಇನ್ನು 2 ಪೀಸಷ್ಟು ಚಕ್ಕೆನೂ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 5 ಲವಂಗ, ಜೊತೆಗೆ 5 ಏಲಕ್ಕಿ ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಇದ್ದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 5 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು, ಜೊತೆಗೆ 2 ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೂ ಖಾರ ಇರುತ್ತೆ, ಮೆಣಸು ಎಲ್ಲ ಬಳಸೋದ್ರಿಂದ ಆದಷ್ಟು ಕಮ್ಮಿ ಖಾರನೇ ಹಾಕ್ಕೊಂಡು ನಾನು ಇನ್ನು 2 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಫಸ್ಟಿಗೆ ಕಾಳುಗಳೆಲ್ಲದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮತ್ತು ಬ್ಯಾಡಗಿ ಏನು ಇಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಮಾಡಿಕೊಂಡು ಅದನ್ನು ಇವಾಗ ಫ್ರೈ ಆಗಿದ್ದಾಗಿದೆ. ಇದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ಬಿಸಿ ಇದ್ದಾಗ ರುಬ್ಬೋದಕ್ಕೆ ಹೋದರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ತಣ್ಣಗಾಗಿದೆ. ಇದನ್ನೆಲ್ಲ ಅದನ್ನು ಒಂದು ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಹೊರಗಡೆ ತಂದು ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ. ಟ್ರೈ ಮಾಡಿ ನೀವು ಒಂದ್ಸರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಅದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನುಣ್ಣದಾಗಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಬೇಕಿದ್ದರೂ ಪೌಡರ್ ಮಾಡ್ಕೊಳ್ಬೋದು. ನಾನು ಆದಷ್ಟು ಚೆನ್ನಾಗಿ ನುಣ್ಣಗಾಗುತ್ತೆ ಮಿಕ್ಸಿನಲ್ಲಿ ಅಂತ ಹೇಳ್ಬಿಟ್ಟು ಎಷ್ಟು ಆಗುತ್ತೆ ಅಷ್ಟು ನೀಟಾಗಿ ಪೌಡರ್ ಮಾಡ್ಕೊತೀನಿ. ಇನ್ನು ಈ ಪೌಡರ್ ಮಾಡಿದ್ಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿ ಎತ್ತಿಡಬೇಕು. ಬಿಸಿದ್ರಲ್ಲೇ ಎತ್ತಿಟ್ರೆ ಬೇಗ ಹುಳ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ದೇವ್ರ ಮನೆಯಲ್ಲೂ ದೀಪ ಹಚ್ಚಿದ್ದೀನಿ, ಇಲ್ಲಿ ರಾಯರ ಹತ್ರನೂ ದೀಪ ಹಚ್ಚಿದ್ದೀನಿ. ಸಂಜೆ ಟೈಮ್ ಹಚ್ಚೋ ಅಂಥದ್ದು 5:15 ಟೈಮ್ ಆಗಿದೆ. ಇವಾಗ ಸಂತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಬಟ್ಟೆ ತಗೊಳ್ಬೇಕಿತ್ತು. ಕನುಷಿ ಸಾನು ಇಬ್ಬರು ಹಠ ಮಾಡ್ತಾಯಿದ್ರು. ಕನುಷಿ ಆಟ ಮಾಡ್ತಾಯಿದ್ದು ಬಟ್ಟೆ ಕೊಡಿಸು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೊಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸಂತು ಆಲ್ರೆಡಿ ಕೆಳಗೆ ಹೋಗ್ಬಿಟ್ಟವ್ರೆ. ಇನ್ನು ನಾನು ಸಾನು ಹೋಗಬೇಕು. ಇವಾಗ ಹೊರಡ್ತೀವಿ. ಯಾವ ಬಟ್ಟೆ ತಗೊಂತಾರೋ ಗೊತ್ತಿಲ್ಲ. ಅಂದರೆ ಡೈಲಿ ಯೂಸ್ ಬಟ್ಟೆಗಳನ್ನ ತೊಗೊಳ್ಳೋಣ ಅಂತ ಅಷ್ಟೇ. ಇನ್ನೇನೋ ಇತ್ತೀಚೆಗೆ ಇವಾಗ ಹೋಗಿ ತಂದಿದ್ದು ಅಷ್ಟೇ. ಬಟ್ಟೆಗಳು ಜಾಸ್ತಿ ತೊಗೊಳಂಗಿಲ್ಲ. ನನಗೆ ತೊಗೊಳೋಕ್ಕಿಂತ ಇತ್ತೀಚೆಗೆ ನಾನು ಹೊಲಿಯೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಹೊಲಿಬೇಕು ಅಂತ ಆಸೆ ಜಾಸ್ತಿ ಆಗ್ತಿದೆ. ಹೊಸದಾಗಿ ಬಟ್ಟೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಏನೋ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬಟ್ ಇವಾಗ ಏನಾದರೂ ಹಣ್ಣೇನು ಎಲ್ಲ ಖಾಲಿ ಆಗಿತ್ತು, ಎಲ್ಲ ಏನೂ ಇರಲಿಲ್ಲ. ನೆನ್ನೆ ರಾತ್ರಿ ಆ್ಯಪಲ್ ಇದ್ದಿದ್ದನ್ನು ಕಟ್ ಮಾಡಿ ಅವ್ರು ತಿಂದಿದ್ರು ಮಕ್ಕಳು ಎಲ್ಲ ಸೇರಿಕೊಂಡು. ಸೊ ಬರ್ತಾ ಹಾಗೆ ಏನಾದರೂ ಹಣ್ಣು ಇಲ್ಲ ಅಂದರೆ ಸೌತೆಕಾಯಿ ನನಗೆ ಫೇವ್ರೇಟು. ಈ ಉಪವಾಸ ಇದ್ದಾಗ ಸೌತೆಕಾಯಿ ಇದ್ದರೆ ಬೆಟರ್ ಕೆಲಸ ನನಗೆ, ಯಾಕೆಂದರೆ ಅಸಿಡಿಟಿ ಆಗಲ್ಲ. ಸೌತೆಕಾಯಿ ತಿನ್ನೋದ್ರಿಂದ ಊಟ ಬಿಟ್ಟಿರ್ತೀನಲ್ವ. ಸೊ ಹಾಗಾಗಿ ನಾನು ಸೌತೆಕಾಯಿನೇ ಜಾಸ್ತಿ ತಿನ್ನೋದು. ನೋಡೋಣ ಏನಾಗುತ್ತೆ ಅದನ್ನು ತೊಗೊಂಡು ಬರ್ತೀನಿ. ಸನಮಾ ಬಾ. ಇಲ್ಲೇ ನಿಯರಲ್ಲಿ ಹೊಸದಾಗಿ ಶಾಪ್ ಓಪನ್ ಆಗಿತ್ತು, ಸ್ಟೈಲ್ ಅಪ್ ಅಂತ ಹೇಳಿಬಿಟ್ಟು. ಅಂದರೆ ಯೂಶ್ವಲಿ ನಾವು ಕುರ್ತಾಸ್ ಎಲ್ಲ ತೊಗೊಳೋದಕ್ಕೆ ಏನು ಜಾಸ್ತಿ ಹೋಗೋದಿಲ್ಲ. ಬಟ್ ಟೀ ಶರ್ಟು ಪ್ಯಾಂಟ್ಸ್ ಏನಾದರೂ ಬೇಕಿದ್ರೇ ಜಾಸ್ತಿ ಹೋಗೋವಂಥದ್ದು. ಫಸ್ಟಿಗೆ ಮಕ್ಕಳು ಸೆಕ್ಷನ್ಗೆ ಹೋಗಿ ಮಕ್ಕಳದ್ದೆಲ್ಲ ಬಟ್ಟೆ ನೋಡಿ ನಾನು ಒಂದಷ್ಟು ಬಟ್ಟೆಗಳನ್ನ ತಗೊಂಡು ಬಂದ್ವಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಹಾಗೆ ಊಟನೂ ಕೂಡ ಆಯಿತು. ಇನ್ನು ವಾಂಗಿಬಾತ್ ಪೌಡ್ರು ಹೀಗೆ ಇಟ್ಟಿದ್ದೀನಿ. ಇದನ್ನು ಫಿಲ್ ಮಾಡಿ ಇಡಬೇಕು, ತುಂಬಿಸಿಡಬೇಕು. ಕಲರ್ ಸಕ್ಕತ್ತಾಗಿ ಕಾಣಿಸುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಕಲರು. ಪಾತ್ರೆಗಳು ಒಂದಿಷ್ಟಿದೆ. ಇನ್ನು ನ್ಯೂಡಲ್ಸ್ ತರಿಸ್ಕೊಂಡು ತಿಂದರು ಕನುಷಿ ಮತ್ತು ಸಾನು ಇಬ್ಬರೂ. ಬಟ್ಟೆನೂ ತೊಗೊಂಡು ಬಂದ್ವಿ. ಇಲ್ಲಿ ಟಿ ವಿಲಿ ಸಂತು ನೋಡ್ತಾ ಕೂತಿದ್ದಾರೆ. ಕನುಷಿ ಏನೋ ಹೇಳ್ತಾ ಅವಳೆ, ಆಡ್ಕೊಂಡು ಬಂದಿರೋದ್ರ ಬಗ್ಗೆ. ನಮ್ಮ ಸಾನು ಮೇಡಮ್ ಹಿಂಗೆ ಓಡಾಡ್ತಾವಳೆ. ಏನೋ ಎಲ್ಲರದ್ದು ಊಟ ಮುಗಿಸಿದ್ದಾಯಿತು. ಅಂದರೆ ಊಟ ಅಂದರೆ ನನ್ನ ಊಟ ಅಂದರೆ ಇಲ್ಲಿ ಇದು ನನ್ನ ಊಟ. ಇದನ್ನು ತಿಂದೆ ನಾನು ಆಲ್ರೆಡಿ. ಅಯ್ಯೋ ಸೌತೆಕಾಯಿಲೆ ಹೊಡೆದು ಯಾರೇ 3 ಸರಿ ಆಫ್ ಮಾಡಿದ್ದೀನಿ ವೀಡಿಯೋನ. ಆ ಥರ ತಲೆ ತಿಂತವಳು ಬಂದು ಇದನ್ನ ಅಲ್ಲಾಡ್ಸೋದು ಫುಲ್ಲು ಹತ್ತೋದು ಟೇಬಲ್ ಮೇಲೆ ಹೀಗೆಲ್ಲ ಮಾಡಿ 3 ಸರಿ ಆಫ್ ಮಾಡಿ 3 ಸರಿ ಆನ್ ಮಾಡಿರೋದು. ಮತ್ತೆ ಕಿತಾಪತಿ ಮಾಡೋಕ್ಕೆ ಬಂದವಳು. ಇನ್ನು ನನ್ನ ಊಟ ಇದಾಗಿತ್ತು. ನಾನು ಸೌತೆಕಾಯಿ ತಿಂದೆ. ಇನ್ನು
ಇವರು ನ್ಯೂಡಲ್ಸ್ ತಂದಿದ್ರಲ್ಲ ಅದನ್ನ ಇಬ್ರು ತಿಂದರು. ಸಂತು ಇದ್ದಿದ್ದು ರೈಸ್ನ ತಿಂದರು, ಅವರು ದೋಸೆ ಇತ್ತು ಅದನ್ನು ತಿಂದರು. ಸೊ ಹಾಗಾಗಿ ಎಲ್ರದ್ದು ಊಟ ಆಯಿತು. ಇನ್ನು ಹೋಗಿ ಬಟ್ಟೆ ತೊಗೊಂಡು ಬಂದಿದ್ದು. ಅಳ್ಳಾಡ್ಸ್ಬೇಡ ನೀನು ಕಾರಲ್ಲಿ ಅಳ್ಳಾಡ್ಸಿದ್ರೆ ಅಲ್ಲಾಡುತ್ತೆ. ಇದು ಒಂದು ಸಲ ತೊಗೊಂಡು 249 ಏನೋ ಆಯಿತು. ಚೆನ್ನಾಗೈತೆ ಅಂದರೆ ನಾನು ಸಪ್ರೇಟ್ ಇರುತ್ತೆ ಅಂತ ತೊಗೊಂಡೇ ಬಿಟ್ಟಾದ್ರೆ ಇದು 3 ಒಟ್ಟಿಗೆ ಬಂದಿದೆ. ಬಟ್ ಪರವಾಗಿಲ್ಲ, ಬಿಚ್ಬಿಟ್ಟು ನಾನೇ ಅದನ್ನ ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಇನ್ನು ಇದು ಬ್ರಾಸ್ಲೈಟ್ ಬರುತ್ತೆ, ಇದು 3. ಸುಮ್ಮನೆ ಇದು 3 ಬ್ರಾಸ್ಲೈಟ್ ಬರುತ್ತೆ. ಇದೊಂದು ತೊಗೊಂಡು ಅಂದರೆ ಸಾನಿಗೆ ಕೊಡಿಸಿದ್ದು. ಇನ್ನು ಟೀ ಶರ್ಟು, ಇದು ಸಾನು ತೊಗೊಂಡಿದ್ದು ಟೀ ಶರ್ಟು. ಇಲ್ಲಿ ಊಟನ ಬಿಡೆ ನಂಗೆ ತೋರಿಸಿ ಬಿಡೆ ಎಷ್ಟು 179 ಇದು 179 ಅಂದರೆ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಅಂತಾನೆ ತಗೊಂಡಿದ್ದು ಆಲ್ಮೋಸ್ಟ್. ಆದರೆ ಫಸ್ಟ್ ಒಂದ್ಸರಿ ಮನೆಯಲ್ಲಿ ಯೂಸ್ ಮಾಡಲ್ಲ, ಹೊರಗಡೆ ಹಾಕೊಂಡು ಹೋಗಿ ಬಂದ್ಬಿಟ್ಟು ಆಮೇಲೆ ಮನೆಯಲ್ಲಿ ಯೂಸ್ ಮಾಡಕ್ಕೆ ಕೊಡ್ತೀನಿ ನಾನು ಯಾವಾಗಲೂ ಹಾಗೇನೆ. ಇದು ಸಾನದು, ಇದು ಸಾನದು, ಇದೊಂದು ನೋಡು 9 to 5 8 to 9 ಯಾವ್ದು ಗೊತ್ತಿಲ್ಲ. ಒಂದು 3 ಟೀ ಶರ್ಟು. ಇದು ಸಾನು ತರದೆ ಸೇಮ್ ಕಲೆಕ್ಷನ್ ಬೇಕು ಅಂತ ತಗೊಂಡು ನಾನು ಬೇಡ ಅಂತೀನಿ ಅವಳಿಗೆ ಸೇಮ್ ತಗೋದು. ಯಾಕೆಂದರೆ ಸಾನದು ಹಾಕೊಂಡು ನಂದು ದೋಸ್ತ ವಾದ ಮಾಡ್ತಾನೆ ಅದಕ್ಕೋಸ್ಕರ. ಇನ್ನು ನಮ್ಮ ಸಾನು ಫೇವ್ರೇಟ್ ಡ್ರೀಮ್ ಪ್ಯಾಂಟ್ ಅಂತೀವಿ. ಡ್ರೀಮ್ ಪ್ಯಾಂಟ್ ಇದು ಸುಮ್ಮನೆ ಇರೋದು ಹತ್ತು ಬೇಡ ಮೇಲೆ ಹತ್ತು ಹೊಡಿತೀನಿ ಇವಾಗ. ಅವಳು ಡ್ರೀಮ್ ಪ್ಯಾಂಟ್ ಅಂತ ಇದು ಎಷ್ಟು ಸರಿ ಗೊತ್ತಾ. ನಾರ್ಮಲ್ ಜೀನ್ಸ್ ಕೊಡಿಸ್ದಾಗೆಲ್ಲ ಮಮ್ಮಿ ಚೆನ್ನಾಗಿಲ್ಲ, ಮಮ್ಮಿ ಹಂಗೈತೆ, ಮಮ್ಮಿ ಹಿಂಗೈತೆ ಅಂತ ಸಿಕ್ಕಾಪಟ್ಟೆ ಹಿಂಸೆ ಕೊಡೋಳು. ಅವಳು ಇದನ್ನ ತಗೊಂಡು ತುಂಬ ದಿವಸದಿಂದ ಕೇಳ್ತಿದ್ದು. ನಮ್ಮದು ಮುಂಚೆ ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ಅದನ್ನ ಫೋಟೋ ನೋಡ್ಬಿಟ್ಟು ನೋಡು ಮಮ್ಮಿ ನೀವೆಲ್ಲ ಆ ಥರ ತಗೊಂಡಿದ್ದೀರಾ, ನನಗಿಲ್ಲ ಅಂತ ಹೇಳ್ತಾ ಇದ್ದು. ಅಂತೂ ಇದು ಕೊಟ್ಬಿಟ್ಟು ಅಂದರೆ ಅವಳಿಗೆ ತಗೊಂಡಾಗ ಏನು ಗೊತ್ತಾ, ಇದು ಸೊಂಟ ಆಗಲ್ಲ ಅವಳಿಗೆ ತಗೊಂಡಿದ್ದು. ಬಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇತ್ತು, ಹೆಂಗೋ ಪುಣ್ಣಿಗೆ ಸಿಕ್ಬಿಡ್ತು. ನಾನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ತಗೋ ಆಯಿತು ಅಂದೆ. ಬಟ್ ಆದರೆ ಅಡ್ಜಸ್ಟ್ಮೆಂಟ್ ಐತೆ ತಂದ್ಮೇಲೆ ಗೊತ್ತಾಯ್ತು, ಮನೆಗೆ ತಂದ್ಮೇಲೆ ಹೆಂಗೋ ಸದ್ಯ ಸರಿ ಹೋಯ್ತು ಅಂತ ಆಯಿತು. ಉಲ್ಟಾ ತೋರಿಸ್ತಿದ್ದೀರಾ, ಇದು ಔಟ್ ಪ್ಯಾಂಟ್ ಏನೋ ಅದ್ರ ಜೊತೆಗೆ ಒಂದಿದು ಕ್ರತಿ. ಈಗ ನಮ್ಮ ಕನಿಷ್ಠ ಅಂತೂ ಕಳಿಸುತ್ತೆ, ಅವಳು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹಾಕೊಂಡು ನೋಡೋಕೆ ಓಡೋಗೈತಿ, ಯಾಕೆ ಹೋಯ್ತು ಅಂತ ಅನ್ಕೊಂಡ್ರೆ ನಾನು. ಇನ್ನು ಇದು ನನಗೊಂದು ಟೀ ಶರ್ಟು, ಅಂದರೆ ಯೂಶ್ವಲಿ ಮನೇಲಿ ಯೂಸ್ ಮಾಡೋಕ್ಕೆ. ಬಟ್ ಆದರೆ ಒಂದ್ಸರಿ ಹೊರಗಾಕ್ತೀನಿ. ಅದ್ರ ಜೊತೆ ಇದು ಒಂದು ಟೀ ಶರ್ಟು. ಇದೆಲ್ಲ ಎಷ್ಟಂದರೆ 199 200 ರುಪೀಸ್ ಅಷ್ಟೇ. ಇದೆಲ್ಲ ಮನೆಯಲ್ಲಿ ಯೂಸ್ ಮಾಡಿಬಿಟ್ಟು ಒಂದ್ಸರಿ ಆಮೇಲೆ ಅಂದರೆ ಹೊರಗಡೆ ಒಂದ್ಸರಿ ಯೂಸ್ ಮಾಡಿಬಿಟ್ಟು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒಂದಷ್ಟು ಟೀ ಶರ್ಟ್ಗಳು ತೊಗೊಂಡಿದ್ದೀನಿ. ಟೀ ಶರ್ಟ್ಗಳೇ ಇರಲಿಲ್ಲ ನನಗೆ, ಪ್ಯಾಂಟ್ಗಳು ಇದು ಟ್ರ್ಯಾಕ್ ಪ್ಯಾಂಟ್ಗಳು ಬೇಕಾದಷ್ಟಿದೆ, ಟೀ ಶರ್ಟ್ಗಳು ಇರಲಿಲ್ಲ. ಇತ್ತೀಚೆಗೆ ಬರೀ ಡ್ರೆಸ್ಸು ಸೀರೆ ಇದೇ ಆಗಿಬಿಟ್ಟಿದ್ದು. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಟೀ ಶರ್ಟ್ಗಳನ್ನ ಒಂದಷ್ಟು ತಗೊಂಡೆ. ಒಂದು 4-5 ಏನೋ ಇದೆ ಟೀ ಶರ್ಟ್ಗಳು. ಇನ್ನು ಇದು ಬಂದು ಜೀನ್ಸ್ ಮೇಲೆ ಹಾಕೋ ಟಾಪು, ಬ್ಲ್ಯಾಕ್ ಕಲರ್ದು ಇಷ್ಟೇ ಇದೆ. ಟಾಪ್ ಥರ ತೀರೋದನ್ನೂ ಇಲ್ಲ, ತೀರೋ ಶಾರ್ಟ್ ಇಲ್ಲ. ಅದೊಂದು ತಗೊಂಡೆ. ಫಸ್ಟು ನಾನು ತೊಗೊಂಡಿದ್ದು ಬಂದು ಈ ಕಲರ್ನ ತೊಗೊಂಡಿದ್ದು ನಾನು, ಸೇಮ್ ಟಾಪೇ. ಇದು ಸ್ಕ್ವಯರ್ ನೆಕ್ ಬರುತ್ತೆ. ಸೇಮ್ ಟಾಪ್ ತೊಗೊಂಡೆ, ಈ ಟಾಪ್ ತೊಗೊಂಡೆ. ಈ ಟಾಪ್ ಇಷ್ಟ ಆಗಿ ತೊಗೊಂಡೆ. ಬಟ್ ಆದರೆ ಸಂತು ಏನಂದ್ರು ಅಂದರೆ ಇದು ಇನ್ನೊಂದು ನೆಕ್ ಇತ್ತು, ಬಟ್ ಅದ್ರ ಕ್ಲಾತ್ ಚೇಂಜ್ ಇತ್ತು. ಒಂಥರ ಬಟರ್ ಥರ ಇದೆ, ಬಟರ್ ಸಾಫ್ಟಾಗಿ. ಇದನ್ನು ತಗೊಂಡ್ರೆ ಸಂತು ಇದೇ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತಿನ್ನೊಂದು ಇದೇ ಥರ ಈ ಕಲರ್ನ ಕೊಡಿಸಿದ್ದು. ಸೊ ಹಾಗಾಗಿ ಇದೇ ಅದನ್ನು ತೊಗೊಂಡಿದ್ದೆ. ಫೇಸ್ ಮೇಲೆ ಹಾಕೊಂಡಾಗ ಫೇಸ್ ಬ್ರೈಟಾಗಿ ಕಾಣಿಸ್ತಾರೆ, ಕಲರ್ ಕಾಣಿಸ್ತಾರೆ. ಈ ಕಲರ್ಗಿಂತ ಆ ಕಲರಲ್ಲಿ ನಾನೇ ಬ್ರೈಟಾಗಿ ಕಾಣಿಸ್ತೀನಿ ಅಂತ ನನಗೆ ಅನಿಸ್ತಿದೆ. ಇನ್ನು ಇದಿಷ್ಟು ತೊಗೊಂಡಿದ್ದಂಥದ್ದು. ಇದ್ರ ಜೊತೆಗೆ ಇನ್ನು ತುಪ್ಪದ ಬತ್ತಿಗಳು ಖಾಲಿ ಆಗಿಬಿಟ್ಟಿದ್ವು. ತುಪ್ಪದ ಬತ್ತಿ ಮಾಡಿಟ್ಟಿದ್ನಲ್ಲ ಅದು ಖಾಲಿ ಆಗಿತ್ತು. ಸೊ ಹಾಗಾಗಿ ತುಪ್ಪದ ಬತ್ತಿಗಳನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿ ತಂದಿದ್ದೀನಿ. ತಂದ್ಯಾ ಹಾಕೊಂಡು ಬಂದ್ಯಾ ತೋರಿಸ್ತೀನಿ, ನಾನೇ ತೋರಿಸ್ತೀನಲ್ಲ. ಹತ್ತಿದ್ರು ನೀನು ಕಾಣಿಸಲ್ಲ, ಸುಮ್ಮನೆ ಸಮಾಧಾನವಾಗಿರು, ಒಂದು ನಿಮಿಷ ಸಮಾಧಾನವಾಗಿರು ತೋರಿಸ್ತೀನಿ. ಅದು ಮತ್ತು ದೀಪಕ್ಕೆ ಹಾಕೋ ಬತ್ತಿ ಬೇಕಿತ್ತು, ಅದಷ್ಟು ತಂದೆ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟನ್ನ ತೊಗೊಂಡು ಬಂದಿದ್ದು ತುಂಬ ದಿನ ಆಗಿತ್ತು. ನನಗೆ ಅಂತಾನೆ ಏನೂ ಕೊಡಿಸಿರ್ಲಿಲ್ಲ ಸಂತು. ಅಂದರೆ ನಾನು ಮಾತ್ರ ನನಗೆ ಶಾಪಿಂಗ್ ಮಾಡ್ಕೊತಿದ್ದೆ, ಹೋಯ್ತಾ ಇರಲಿಲ್ಲ. ಬಟ್ ಇವತ್ತು ಹೋಗಿ ತುಂಬ ದಿನ ಆದಮೇಲೆ ಈ ರೀತಿ ಮಾಲಲ್ಲಿ ತೊಗೊಂಡು ಬಂದಿದ್ದು. ಇತ್ತೀಚೆಗೆ ಏನು ಅನ್ಸುತ್ತೆ ಗೊತ್ತಾ, ನನಗೆ ಈ ರೀತಿ ತೊಗೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಏನಂದರೆ ಹೊಲಿತೀನಲ್ವಾ, ಏನೊಂದು ನೋಡಿದ್ರು ವಾವ್ ಈ ಡಿಸೈನಲ್ಲಿ ಏನ ಮಾಲಲ್ಲಿ ನಾನು ಸಣ್ಣ ಇಬ್ಬರು ಮಾತಾಡ್ಕೊಂಡು ಬಂದು ಕೆಲವೊಂದು ಟಾಪ್ ಮಾಡಿಬಿಟ್ಟು ಮಮ್ಮಿ ಈ ಥರ ಹೊಲ್ಕೊಡ್ತೀಯಾ ಅಂತ ಅವಳು ನಾನು ಸಣ್ಣ ಟ್ರೈ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಈಗ ಕಲ್ತಿರೋದ್ರಿಂದ ಜಾಸ್ತಿ ಹುಚ್ಚು ಅದ್ರ ಕಡೆ ಹೊಲಿಬೇಕು ಅಂತ ತೊಗೊಳೋದಕ್ಕಿಂತ. ಸೊ ಹಾಗಾಗಿ ಇದು ಹೊಲಿತೀನಿ, ಹೊಲ್ದಾಗ ತೋರಿಸ್ತೀನಿ ಏನೇನು ಹೊಲಿಯೋದ ಹೊಲಿಯೋದು ತೋರಿಸಲ್ಲ. ಯಾಕೆಂದರೆ ನಾನೇನೇ ಹುಡುಕಿ ಯೂಟ್ಯೂಬಲ್ಲಿ ಇನ್ನೊಂದು ಸರ್ಚ್ ಮಾಡಿ ನಾನು ಕಲ್ತಿರೋದ್ರಿ ಅಂದ್ರೂ ಕೆಲವೊಂದು ಪ್ಯಾಟ್ರನ್ನ ನಾವು ಬೇರೆಯವರಿಂದ ನೋಡೇನೆ ಕದ್ದೇನೆ ನಾವು ಮಾಡೋವಂಥದ್ದು. ಸೊ ಹಾಗಾಗಿ ಅದನ್ನು ಹೊಲಿಯುವಾಗ ತೋರಿಸಿದ್ರು ಹೊಲಿದ್ಮೇಲೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಸರಿ ಮಾಡಿದಾಗ ನಾನು ನಿಮಗೆ ತೋರಿಸ್ಬಿಟ್ಟು ಹೊಲಿತೀನಿ. ನಮ್ಮ ಕನುಷಿ ಬಟ್ಟೆ ಅಂತ ಪ್ಲೀಸ್ ನೋಡಿಬಿಡಿ. ಇನ್ನು ಹಾಗೆಯೇ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಾಂಗಿಬಾತ್ ಗೊಜ್ಜು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ ಪೌಡ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವಾಂಗಿಬಾತು ನೀವು ಅಂಗಡಿಲಿ ತಂದು ಮಾಡೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಮಾಡಿದ ಮಾತ್ರ ಟೇಸ್ಟು ಯಾವುದೇ ಕಾರಣಕ್ಕೂ ಮನೇಲಿ
ಮನೆಯಲ್ಲಿ ಮಾಡಿದ ಟೇಸ್ಟ್ ಅಂತೂ ಬರೋದಕ್ಕೆ ಚಾನ್ಸೇ ಇಲ್ಲ. ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಅದು ಗ್ರೇವಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಯೂಶಲಿ ಎಲ್ಲರೂ ಮಾಡ್ತೀರಾ, ವಾಂಗಿಬಾತ್ ಗೊಜ್ಜು ಏನು ದೊಡ್ಡ ವಿಚಾರ ಅಲ್ಲ, ಬಟ್ ಆದ್ರೂ ಕೂಡ ಈ ಪೌಡರ್ ಯೂಸ್ ಮಾಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಪೌಡರ್ನ ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಕನುಷಿನ ತೋರಿಸ್ಬಿಡ್ತೀನಿ. ಹಾಗೆ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮಾಡಿಬಿಡಿ. ಹಾಗೆ ಎಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಈ ವಿಡಿಯೋನ ಇದುವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇದು ನಮ್ಮ ಕನುಷಿ ಡ್ರೆಸ್, ಬ್ಲ್ಯಾಕ್ ಕಲರ್ ಟೀ ಶರ್ಟು. ಇದು ಅದೇನು ಪ್ಯಾಂಟ್ ಹೆಸನು? ಕಾರ್ಗೋ ಪ್ಯಾಂಟು. ನೂಲಿ ಬೇಡ, ನಿಂತ್ಕೊಂಡು ತೋರಿಸೆ. ಆ ಪ್ಯಾಂಟು ಸೊಂಟದ ಮೇಲೆ ನಿಲ್ಲಲ್ಲ. ಯಾವ ಪ್ಯಾಂಟ್ ಹಾಕೊಂಡ್ರೂ ಟೈಟ್ ಮಾಡಿ ಹಾಕಬೇಕು. ಅಂಥದ್ರಲ್ಲೂ ನುಲಿಯೋದು ಮಾತ್ರ ನಿಲ್ಲಲ್ಲ. ಅಕ್ಕನಿಗೆ ಆ ರೇಂಜಿಗೆ ನುಲಿತಾಳೆ.